ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ಏನೇನು ಮಿಸ್ಟೇಕ್ ಮಾಡಿದೆ, ಅದರಿಂದ ನನ್ನ ಲೈಫಲ್ಲಿ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದೆ, ಅದರಿಂದ ನನ್ನ ಕೆರಿಯರ್ಗೆ ಹೇಗೆ ಎಫೆಕ್ಟ್ ಆಯಿತು, ಅದರಿಂದ ಕಲ್ತಂತಹ ಲೆಸನ್ ಲರ್ನ್ಸ್ಗಳು ಯಾವ್ಯಾವು, ಅದರಿಂದ ನನ್ನ ಯಂಗ್ ಇಂಜಿನಿಯರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ. ಹಾಯ್ ಗಾಯ್ಸ್, ಐ ಆಮ್ ಪ್ರದೀಪ್, ಐ ಆಮ್ ಎ ಇಂಜಿನಿಯರ್. Today let's talk about why thousands of engineering getting fail in placement. Not because they're unintelligent, but because they're trying to mug up the topics, memorize the topic, instead of understanding, instead of problem solving. ಇಂಜಿನಿಯರಿಂಗ್ ಲೈಫಲ್ಲಿ ತುಂಬ ಜನ ಎಕ್ಸಾಮ್ ನಾಳೆ ಅಂತಂದರೆ ಹಿಂದಿನ ದಿನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಾರೆ, ಕ್ವಶನ್ ಬ್ಯಾಂಕ್ ರೆಫರ್ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಓವರ್ ನೈಟ್ ಸ್ಟಡಿ ಮಾಡ್ತಾರೆ, ಕಂಬೈನ್ ಸ್ಟಡಿ ಮಾಡ್ತಾರೆ. ನಾಳೆ ದಿನ ಆ ಎಕ್ಸಾಮ್ ಬರೆದ್ರು ಅಂತಂದರೆ ಆ ಎಕ್ಸಾಮ್ ಸಬ್ಜೆಕ್ಟ್ಗೂ ಮತ್ತು ಇವ್ರಿಗೆ ನೆಕ್ಸ್ಟ್ ಡೇ ಸಂಬಂಧನೇ ಇರಲ್ಲ. ಯಾಕಂದರೆ ಆ ಮೂಮೆಂಟಲ್ಲಿ ಅವ್ರಿಗೆ ಆ ಎಕ್ಸಾಮ್ನ ಪಾಸ್ ಮಾಡೋದು ಮಾತ್ರ ತಲೆಯಲ್ಲಿರುತ್ತೆ. ಪಾಸ್ ಆದ್ವಾ, ನೆಕ್ಸ್ಟ್ ಸೆಮ್ ಮೂವ್ ಆದ್ವಾ, ಮುಗೀತು, ಆ ಸಬ್ಜೆಕ್ಟ್ ಬೇಕಾಗಿಲ್ಲ ನಮಗೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವಿ ಆರ್ ನಾಟ್ ಗೆಟಿಂಗ್ ದಿ ನಾಲೆಡ್ಜ್, ವಿ ಆರ್ ಓನ್ಲಿ ಗೇನಿಂಗ್ ದಿ ಮಾರ್ಕ್ಸ್. ಇದೇ ರೀತಿ ನಮ್ಮ ಇಂಜಿನಿಯರಿಂಗ್ನ ಮಗ್ಗಪ್, ಬಾಯ್ ಹ್ಯಾಟ್, ಮೆಮೊರೈಸೇಷನ್ ಮಾಡ್ಕೊಂಡು ಬಂದವು. ಇದರಿಂದ ಸೀರಿಯಸ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ ನೋ ಕೆರಿಯರ್ ಬಿಲ್ಡಪ್. ನಮ್ಗೆ ಒಳ್ಳೆ ಕೆರಿಯರ್ ಬಿಲ್ಡಪ್ ಮಾಡ್ಕೊಳಕ್ಕಾಗಲ್ಲ. ಕೆರಿಯರ್ ಬಿಲ್ಡಪ್ ಮಾಡ್ಕೋಬೇಕಾದ್ರೆ ನಮ್ಗೆ ಸ್ಟ್ರಾಂಗ್ ನಾಲೆಡ್ಜ್ ಇರಬೇಕು ಆ ಸಬ್ಜೆಕ್ಟ್ ಮೇಲೆ, ಅದು ಸಿಗಲ್ಲ. ನೋ ಸ್ಕಿಲ್ಸ್, ಯಾವುದೇ ಕೂಡ ಸ್ಕಿಲ್ಸ್ ಕೂಡ ಲರ್ನ್ ಮಾಡಲ್ಲ. ನಾವು ಜಸ್ಟ್ ಈ ಮಗಪ್ ಮಾಡೋದ್ರಿಂದ, ಮೆಮೊರೈಸ್ ಮಾಡೋದ್ರಿಂದ ಆ ಮೂಮೆಂಟ್ ಮಾತ್ರ ಮೆಮೊರೈಸ್ ಇರುತ್ತೆ, ಬಟ್ ಆಮೇಲೆ ಅದು ಮರ್ತೋಗುತ್ತೆ. ಲ್ಯಾಕ್ ಆಫ್ ನಾಲೆಡ್ಜ್, ನಮ್ಗೆ ಒಳ್ಳೆ ನಾಲೆಡ್ಜ್ ಸಿಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಲೈಕ್ ಆ ಪ್ರಾಬ್ಲಮ್ಮು, ಆ ಕ್ವಶನ್ನು ಹೇಗೆ ರಿಯಲ್ ಲೈಫಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ನೋ ಗ್ರಿಪ್ ಆನ್ ದಿ ಸಬ್ಜೆಕ್ಟ್, ದೆನ್ ನೋ ಪ್ಲೇಸ್ಮೆಂಟ್. ಇದೆಲ್ಲ ಇಲ್ಲ ಅಂತಂದಮೇಲೆ ಪ್ಲೇಸ್ಮೆಂಟ್ ಪ್ಲೇಸ್ ಆಗಲ್ಲ. ಪ್ಲೇಸ್ಮೆಂಟಲ್ಲಿ ಏನು ಕೇಳ್ತಾರೆ ಇಂಟರ್ವ್ಯೂಯರು ಅಂತಂದರೆ ದಿ ನೀಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಗುಡ್ ಕಮ್ಯುನಿಕೇಷನ್, ಅಂಡರ್ಸ್ಟ್ಯಾಂಡ್ ದಿ ಕರೆಂಟ್ ಸಿಚುವೇಶನ್ಸ್, ಕೋಆರ್ಡಿನೇಟ್ ವಿತ್ ದಿ ಟೀಮ್. ಸೊ ಹೀಗೆ ಫಸ್ಟು, ಸೆಕೆಂಡು, ಥರ್ಡ್ ಇಯರ್ ಮುಗ್ದೋಯ್ತು. ಸೊ ಕಮ್ ಟು ದಿ ಫೋರ್ತ್. ಸೊ ಫೋರ್ತ್ ಇಯರ್ ಬಂದಮೇಲೆ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ ಅಂತ ತುಂಬ ಇರುತ್ತೆ. ಸೊ ನಾವೇನು ಮಾಡ್ತಾಯಿದ್ದೋ ಅಂತಂದರೆ ಪ್ರಾಜೆಕ್ಟ್ಸ್ನ ಮತ್ತು ಇಂಟರ್ನ್ಶಿಪ್ಸ್ನ ಹೊರಗಡೆ ಬೈ ಮಾಡಿಕೊಂಡು ಅದನ್ನು ಸಬ್ಮಿಟ್ ಮಾಡಿ ನಾವು ಮಾರ್ಕ್ಸ್ ತೊಗೊತಾ ಇದ್ದೋ. ಸೊ ಅದರಿಂದ ನಮ್ಗೆ ಆ ಪ್ರಾಜೆಕ್ಟಲ್ಲಿ ಏನಿದೆ, ಏನು ವರ್ಕ್ ಆಗುತ್ತೆ, ಸೊ ಯಾವ ಥರ ಪ್ರೆಸೆಂಟೇಷನ್ ಕೊಡಬೇಕು, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು, ಆ ಪ್ರಾಜೆಕ್ಟ್ಸ್ ಏನು ತಿಳಿಸುತ್ತೆ, ಅದು ಹೇಗೆ ರಿಯಲ್ ವರ್ಲ್ಡಲ್ಲಿ ಯೂಸ್ ಆಗುತ್ತೆ, ಅದ್ರ ಬಗ್ಗೆ ಒಂಚೂರು ಐಡಿಯಾ ಇರಲಿಲ್ಲ. ಸೊ ಜಸ್ಟ್ ನಮಗೆ ನಾವು ಮಾರ್ಕ್ಸ್ ಬೇಕಾಗಿತ್ತು, ಜಸ್ಟ್ ಆ ಸೆಮ್ ಪಾಸ್ ಆಗಬೇಕಾಗಿತ್ತು, ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು. ಸೊ ಇಂಟರ್ನ್ಶಿಪ್ಪಲ್ಲಂತೂ ನಾವು ಒಂದು ಕಂಪನಿಗೆ ಹೋಗಿ 1 ಮಂತ್ ಇಂಟರ್ನ್ಶಿಪ್ ಮಾಡಬೇಕು, ಬಟ್ ನಾವೇನು ಮಾಡ್ತೇವೋ ಅದನ್ನು ಬೈ ಮಾಡಿಬಿಡ್ತಾಯಿದ್ದೋ. ಸೊ ಅದರಿಂದ ನಾವು ಆ ಕಂಪ್ನಿಲಿ ಏನು ನಡೆಯುತ್ತೆ, ವರ್ಕ್ ಹೇಗಾಗುತ್ತೆ, ಏನು ಪ್ರೊಡಕ್ಟಿವಿಟಿ ಮಾಡ್ತಾರೆ ಆ ಕಂಪ್ನಿಲಿ, ಅದ್ರ ಬಗ್ಗೆ ಎಲ್ಲ ನಮಗೆ ತಿಳಿತಾನೇ ಇರಲಿಲ್ಲ. ಸೊ ಈ ಥರ ನಮ್ಮ ಫೋರ್ತ್ ಇಯರ್ನ ಕಂಪ್ಲೀಟಾಗಿ ಮುಗಿಸ್ತೋ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಆ್ಯಸ್ ಪರ್ AICTE ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಸ್ಟೂಡೆಂಟ್ ಪಾಸಿಂಗ್ ದೇರ್ ಎಕ್ಸಾಮ್ ಬೇಸ್ಡ್ ಆನ್ ಮೆಮೊರಿ ರೀಕಾಲ್ ಡು ನಾಟ್ ಲೀಡ್ ಡೀಪ್ ಮೀನಿಂಗ್ಫುಲ್ ಲರ್ನಿಂಗ್. ಸೊ ಇದ್ರ ಮೀನಿಂಗ್ ಏನು ಅಂತಂದರೆ ಸ್ಟೂಡೆಂಟು ಅವ್ರವ್ರ ಎಕ್ಸಾಮ್ಗಳನ್ನ ಬೇಸ್ಡ್ ಆನ್ ದಿ ಮೆಮೊರಿ ರೀಕಾಲ್, ಅಂದರೆ ಮಗ್ಗಪ್ ಮಾಡಿ ಆ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ ಬರ್ತವೆ ಅವು ಮಾತ್ರ ಎಕ್ಸಾಮ್ ಬರೆದು ಪಾಸ್ ಆಗ್ತಾಯಿದ್ದಾರೆ. ಅವರು ಡೀಪ್ ಲರ್ನಿಂಗ್ ಮಾಡ್ತಾಯಿಲ್ಲ, ಡೀಪ್ ರಿಸರ್ಚ್ ಮಾಡ್ತಾಯಿಲ್ಲ, ಅನಲೈಸ್ ಮಾಡ್ತಾಯಿಲ್ಲ ಅಂತ AICTE ಒಂದು ರಿಪೋರ್ಟ್ ಹೇಳಿದೆ. ಸೊ ಗಾಯ್ಸ್, ಕಮ್ ಟು ದಿ ಪ್ಲೇಸ್ಮೆಂಟ್ ಸೀಸನ್. ಪ್ಲೇಸ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಥರ್ಡ್ ಇಯರ್ ಆದಮೇಲೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೇಸ್ಮೆಂಟ್ಗೆ ಎಲಿಜಿಬಿಲಿಟಿ 70% ಇರಬೇಕು, ಅದು ನನ್ನಲ್ಲಿತ್ತು. ಸೊ ನಂದು ಪ್ರೊಫೈಲ್ ಬಂದುಬಿಟ್ಟು HR ರೌಂಡೆಲ್ಲ ಶಾರ್ಟ್ ಲಿಸ್ಟ್ ಆಗ್ತಾಯಿತ್ತು. ಶಾರ್ಟ್ ಲಿಸ್ಟ್ ಆಗಿ ನೆಕ್ಸ್ಟ್ ರೌಂಡು ಟೆಕ್ನಿಕಲ್ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಿತ್ತು. ಟೆಕ್ನಿಕಲ್ ಇಂಟರ್ವ್ಯೂಲಿ ನಾನು ತುಂಬ ಕಾನ್ಫಿಡೆನ್ಸಾಗಿ ಹೋಗ್ತಾ ಇದ್ದೆ. ಬಿಕಾಸ್ ಯಾಕಂದರೆ ನಾನು ಕೆಲವೊಂದು ಫಾರ್ಮುಲಾಸ್ಗಳನ್ನ ಮಗ್ಗಪ್ ಮಾಡಿದ್ದೆ, ಕೆಲವೊಂದು ಟಾಪಿಕ್ನ ಫುಲ್ಲು ಮೆಮೊರೈಸ್ ಮಾಡಿದ್ದೆ, ನಂದು ಒಳ್ಳೆ ಮಾರ್ಕ್ಸು ಕೂಡ ಇತ್ತು. ಸೊ ಅದರಿಂದ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಹೋಗಿ ಇಂಟರ್ವ್ಯೂಲಿ ಕೂತೆ. ಬಟ್ ಇಂಟರ್ವ್ಯೂಲಿ ಕೇಳಿದಂತಹ ಕ್ವಶನ್ಗಳು ನನಗೆ ಶಾಕ್ ಅನ್ನಿಸ್ತು. ಯಾಕಂತಂದರೆ ಆ ಕ್ವಶನ್ಗಳು ಬಂದುಬಿಟ್ಟು ನಮ್ಮ ಸಬ್ಜೆಕ್ಟ್ ರಿಲೇಟೆಡ್, ದಟ್ ಇಸ್ ದ ಬೇಸಿಕ್ ಕ್ವಶನ್ಸ್. ಬಟ್ ಐ ಡಿಡಂಟ್ ನೋ ದಟ್ ಒನ್, ಯಾಕಂದರೆ ಅವು ನಮ್ಮ ಎಕ್ಸಾಮಲ್ಲಿ ಕೇಳಿಲ್ಲ ಅಂತ ಕ್ವಶನ್ಸು. ಯಾವ ಥರ ಕ್ವಶನ್ಸ್? ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅ ಕೇಬಲ್ ಸೈಜ್, ಯು ವಿಲ್ ಸೆಲೆಕ್ಟ್. ವಾಟ್ ಈಸ್ ಅ ಬ್ರೇಕರ್ ರೇಟಿಂಗ್, ವಾಟ್ ಈಸ್ ಅ ವೋಲ್ಟೇಜ್ ಡ್ರಾಪ್, ಹೌ ವಿ ವಿಲ್ ಡೂ ದಿ ವೋಲ್ಟೇಜ್ ಡ್ರಾಪ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಆಲ್ ದೋಸ್ ಕ್ವಶನ್ಸ್. ಗಾಯ್ಸ್, ಆ ಕ್ವಶನ್ಸ್ಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ. ಅವೆಲ್ಲ ಬೇಸಿಕ್ ಕ್ವಶನ್ಸ್ ನಮ್ಮ ಎಲೆಕ್ಟ್ರಿಕಲಲ್ಲಿ. ಬಟ್ ನನಗೆ ಗೊತ್ತಿಲ್ಲ, ಬಿಕಾಸ್ ಯಾಕಂದರೆ ಅದು ಎಕ್ಸಾಮಲ್ಲಿ ಕೇಳಲ್ಲ. ಐ ಗಾಟ್ ರಿಜೆಕ್ಷನ್, ನಾನು ಇಂಟರ್ವ್ಯೂ ಫೇಲ್ ಆದೆ.
ಗೈಸ್ ಸೀರಿಯಸ್ಲಿ ನನಗೆ ಅವಾಗ ಅನಿಸಿದ್ದು ಇಂಟರ್ವ್ಯೂಯರ್ಗೆ ಏನೇನು ಬೇಕು, ಏನೇನು ಪಾಯಿಂಟ್ ಆಫ್ ವ್ಯೂ ಅವ್ರು ಥಿಂಕ್ ಮಾಡ್ತಾರೆ ಅಂತ. ಸೊ ಗೈಸ್, ನಾವು ಬುಕ್ಕಲ್ಲಿ ಜಸ್ಟ್ ಮಗಪ್ ಮಾಡೋದು, ಜಸ್ಟ್ ಮೆಮೊರೈಸ್ ಮಾಡೋದು, ಬುಕ್ಕಲ್ಲಿರೋ ಅಷ್ಟೇ ಓದ್ಕೊಳ್ಳೋದು ಅದೆಲ್ಲ ಯೂಸೇ ಆಗಲ್ಲ. ಮಾರ್ಕ್ಸ್ ಇಂಪಾರ್ಟೆಂಟ್ ಬಟ್ ನಾಟ್ ದಟ್ ಮಚ್. ಮಾರ್ಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನೀವು ಇಂಟರ್ವ್ಯೂಗೆ ಒಳಗಡೆ ಹೋಗೋದಕ್ಕೆ ಮಾರ್ಕ್ಸ್ ಇಂಪಾರ್ಟೆಂಟು. ಬಟ್ ಇಂಟರ್ವ್ಯೂನಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನೀವು ಟೆಕ್ನಿಕಲಾಗಿ ಏನು ಮಾತಾಡ್ತೀರಾ, ಹೌ ಮಚ್ ಯು ಆರ್ ಅನಲೈಸಿಂಗ್ ದ ಥಿಂಗ್ಸ್, ಹೌ ಮಚ್ ಯು ಇನ್ ಡೆಪ್ತ್ ಇನ್ ದಿ ಸಬ್ಜೆಕ್ಟ್, ಈಸ್ ದೇರ್ ಬೇಸ್ಮೆಂಟ್ ಯುವರ್ ಸಬ್ಜೆಕ್ಟ್, ನಿನ್ನ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇದೆಯಾ, ಫೌಂಡೇಶನ್ ಇದೆಯಾ, ಒಂದು ಬೇಸ್ ಚೆನ್ನಾಗಿದೆಯಾ, ಇದನ್ನು ನೋಡ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆಯಾ, ನಿನ್ನ ಕ್ಲೈಂಟ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀಯಾ. ಆ್ಯಸ್ ಪರ್ ದಿ ಇಂಡಿಯನ್ ರಿಪೋರ್ಟ್ ಆಫ್ ಇಂಡಿಯನ್ ಕಾಲೇಜಸ್, ಓನ್ಲಿ 25% ಆಫ್ ಕಾಲೇಜಸ್ ಆರ್ ರೆಡಿ ನೌ, ಬಟ್ 75% ಆಫ್ ಕಾಲೇಜಸ್ ಆರ್ ಸ್ಟಿಲ್ ಸ್ಟ್ರಗಲಿಂಗ್ ಟು ಪ್ರಿಪೇರ್ their ಸ್ಟೂಡೆಂಟ್ ಫಾರ್ ಇಂಡಸ್ಟ್ರಿ. ಸೊ ಗಾಯ್ಸ್, ಸ್ಟಾಪ್ ಮೆಮೊರೈಸಿಂಗ್, ಸ್ಟಾಪ್ ಮಗಪಿಂಗ್, ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ. ಯಾವುದಾದ್ರು ಒಂದು ಕಾನ್ಸೆಪ್ಟ್ನ ಡೀಪಾಗಿ ಅರ್ಥ ಮಾಡ್ಕೊಬೇಕು. ದೆನ್ ಡೂ ದಿ ಪ್ರಾಜೆಕ್ಟ್ಸ್. ಏನಾದರೂ ಒಂದು ಪ್ರಾಜೆಕ್ಟ್ಸ್ ಮಾಡಿದ್ರೆ ಅದರಲ್ಲಿ ಏನೇನು ಎರರ್ ಇದೆ, ಏನೇನು ಯೂಸ್ ಆಗುತ್ತೆ, ಹೇಗೆ ರಿಯಲ್ ವರ್ಲ್ಡ್ ಯೂಸ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ. ಗೈಸ್, ಕಮ್ಯುನಿಕೇಷನ್, ವರ್ಕ್ ಆನ್ ದಿ ಕಮ್ಯುನಿಕೇಷನ್ ಇಸ್ ದ ಕೀ ಆಫ್ ಸಕ್ಸಸ್. ಯಾರು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾರೋ ಅವರೆಲ್ಲ ಕಡೆ ಸಕ್ಸಸ್ ಆಗ್ತಾರೆ. ಗೈಸ್, ಇಂಟರ್ವ್ಯೂ ಪ್ರಾಕ್ಟೀಸ್, ಟೇಕ್ ಎ ಮಾಕ್ ಇಂಟರ್ವ್ಯೂಸ್, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಭಯ ಹೋಗುತ್ತೆ, ಗೊತ್ತಾಗುತ್ತೆ ಇಂಟರ್ವ್ಯೂನಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ. ಗೈಸ್, ಫೈನಲಿ ವಿಲ್ ಗೆಟ್ ಎ ಪ್ಲೇಸ್ಮೆಂಟ್ ವಿತ್ ಎ ಗುಡ್ ಪ್ಯಾಕೇಜ್. If you like this video, please like, share and subscribe. Love you guys. Bye.